ನಮಸ್ಕಾರ. ಸದಾನಂದ ಬಾಂಬ್ನಿ ಯೂಟ್ಯೂಬ್ ಐನಿಗೆ ಸ್ವಾಗತ. ಸರ್ಕಾರಿ ಜಮೀನುಗಳನ್ನು ರಾಜಕಾರಣಿಗಳು ಹಡಪ್ ಮಾಡ್ತಿದ್ದಾರೆ. ಕೆಲವೊಂದು ಭವನಗಳನ್ನು ರಾಜಕಾರಣಿಗಳು ತಮ್ಮ ವಶಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಉದಾಹರಣೆ ಬೆಳಗಾವಿ ಗಾಂಧಿ ಭವನ ತೆಗೆದುಕೊಳ್ಳ್ರಿ. ಅಲ್ಲಿ ಎ ಬಿ ಪಾಟೀಲರು ತಮ್ಮ ಸ್ವಂತ ಆಸ್ತಿಯನ್ನು ಮಾಡ್ಕೊಂಡಿದ್ದಾರೆ. ಟ್ರಸ್ಟ್ ಅದು. ಇದು ಸಾರ್ವಜನಿಕರಿಗೆ ಉಪಯೋಗ ಆಗಬೇಕಾಗಿತ್ತು, ಇಲ್ಲ. ಎಲ್ಲವನ್ನ ಇವರೇ ನುಂಗಿ ಹಾಕ್ತಾ ಇದ್ದಾರೆ. ಅಂದರೆ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳು ಪರಮ ಭ್ರಷ್ಟರು, ಪರಮ ನೀಚರು. ಇದು ನಾವು ಹೇಳಬೇಕಾಗಿದೆ ಇವತ್ತಿನ ಎಪಿಸೋಡಲ್ಲಿ. ತದನಂತರ ತಮಗೆ ಗೊತ್ತಿದೆ ಮರಾಠ ಮಂದಿರ, ಅಲ್ಲಿ ಕೂಡ ಮರಾಠಿ ನಾಯಕರು, ಮುಖಂಡರು ಇದನ್ನು ನುಂಗಿ ನೀರು ಕುಡಿದ್ರು. ಬಾಡಿಗೆ ಇಲ್ಲ, ಲೆಕ್ಕಿಲ್ಲ, ಲೆಕ್ಕಪತ್ರ ಏನೂ ಇಲ್ಲ. ಅವ್ರು ಹೇಳಿದ್ದೇ ಲೆಕ್ಕ, ಅವ್ರು ಹೇಳಿದ್ದೇ ಪತ್ರ. ಇನ್ನು ಕನ್ನಡ ಸಾಹಿತ್ಯ ಭವನ ಅದು ಕೂಡ ಬ್ರಾಹ್ಮಣರ ಪಾಲಾಯಿತು. ಸರ್ಕಾರಿ ಜಮೀನು, ಸರ್ಕಾರಿ ರೊಕ್ಕ ಎಲ್ಲ ಸರ್ಕಾರದಿದ್ದರೂ ಕೂಡ ಇದು ಖಾಸಗಿ ಪಾಲು ಹೆಂಗಾಗ್ತೈತೆ ಅಂದರೆ ಇದು ಭ್ರಷ್ಟ ಅಧಿಕಾರಿಗಳ ಒಂದು ಕುತಂತ್ರದಿಂದ ಆಗಿದೆ. ಸರ್ಕಾರ ಮೌನ ಇರ್ತದೆ. ಯಾರು ಮಂತ್ರಿ ಇರ್ತಾರೆ ಅವ್ರ ಮಾತನ್ನು ಕೇಳ್ಕೊಂಡು ಸರ್ಕಾರ ಹೋಗ್ತದೆ. ಅವರು ಕೂಡ ಅದರಲ್ಲಿ ಶಾಮೀಲಾಗಿರ್ತಾರೆ. ಅದರಲ್ಲಿ ಲಂಚವನ್ನು ಅವರು ಪಡೆದಿರ್ತಾರೆ. ಹೀಗಾಗಿ ಕನ್ನಡ ಸಾಹಿತ್ಯ ಭವನ ಬ್ರಾಹ್ಮಣ ಪಾಲಾಗಿದ್ದರೆ ಶಿಕ್ಷಕರ ಭವನ ಅಂದಿತ್ತು ಬೆಳಗಾವಿ ಗಾಂಧಿ ಭವನ ಮುಂದೆ, ಶಾರಮಾ ಪೆಟ್ರೋಲ್ ಪಂಪ್ ಮುಂದೆ. ಅಲ್ಲೇನಿತ್ತಂದರೆ ಬಡ ಮಕ್ಕಳು, ಗ್ರಾಮೀಣ ಪ್ರದೇಶದಿಂದ ಬರ್ತಂಥ ಬಡ ಮಕ್ಕಳಿಗೆ ಅಲ್ಲಿ ಉಚಿತ ಶಿಕ್ಷಣ ಕೊಡಬೇಕು, ಅಲ್ಲಿ ವಸತಿ ನಿಲಯವನ್ನು ಕೊಡಬೇಕಂತಿತ್ತು. ಈಗೇನಾಗಿದೆ 10-15 ಅಂಗಡಿಗಳು, ಪುರೋಹಿತ ಅಂಗಡಿ, ಸ್ವೀಟ್ ಮಾರ್ಟ್ ಅಂಗಡಿ, ಕೋಲ್ಡ್ ಡ್ರಿಂಕ್ಸ್ ಅಂಗಡಿ, ಮೇಲೆ ಅನೇಕ ಏಜೆನ್ಸಿಗಳು. ಯಾರು ಹೇಳೋರಲ್ಲ, ಕೇಳೋರಲ್ಲ. ಹೀಗೆ ಅನೇಕ ಕಡೆಗಳೇ ಬೆಳಗಾವಿಯಲ್ಲಿ. ಇದು ಒಂದೇ ಎರಡಲ್ಲ. ಇನ್ನು ಕನ್ನಡ ಭವನ ಏನಾಯಿತು? ಪ್ರಭಾಕರ್ ಕೋರೆ ಆ್ಯಂಡ್ ಗ್ಯಾಂಗದ ವಶದಲ್ಲಿದೆ. ಸರ್ಕಾರಿ ಭೂಮಿ, ಕನ್ನಡ ಮತ್ತು ಸಾಹಿತ್ಯ ಇಲಾಖೆ ರೊಕ್ಕ, ಗಡಿ ಅಭಿವೃದ್ಧಿ ಪ್ರಾದೇಶಿಕರದ ರೊಕ್ಕ ಎಲ್ಲ ಸರ್ಕಾರದ್ದು. ಇವರು ಮಾತ್ರ ಮಾಲೀಕತ್ವ. ಹೇಗೆ 1-2 ಕೋಟಿ ಕೂಡಿಸಿರ್ತಾರೆ, ಅದಕ್ಕಿಲ್ಲಿ 10 ಕೋಟಿ ಆಸ್ತಿನ ತಮ್ಮ ಪಾಲಾಗಿ ಪಡ್ಕೊಂಡಿರ್ತಾರೆ. ಮೇನ್ ವಿಷಯಕ್ಕೆ ಬರೋಣ. ಇಲ್ಲಿ ಕೃಷಿ ಭವನ ಅಂತಿತ್ತು. ಬೆಳಗಾವಿಯಲ್ಲಿ ಇನ್ನೂ ಇದೆ. ಬೆಳಗಾವಿ ಕೇಂದ್ರ ನಿಲ್ದಾಣದ ಎದುರುಗಡೆ ಇದೆ. 1966 ಮಾರ್ಚ್ 10ರಂದು ಅದನ್ನು ಬಾಡಿ ಕೊಟ್ಟರು. ಅಲ್ಲಿ ಲೀಸ್ ಮೇಲೆ ಕೊಟ್ಟರು. ನೇಮಿನಾಥ ಹನುಮಣ್ಣ ಅವರಿಗೆ. ಅವರಿಲ್ಲ, ಅವರೀಗ ತಮ್ಮ ಮಕ್ಕಳಿಗೆ ಕೊಟ್ಟಿದ್ದಾರೆ. ಕೊಡ್ಲಿಕ್ಕೆ ಬರೋದಿಲ್ಲ. ಇಲ್ಲಿ ಬಾರ್ ಅಂಗಡಿ ಇದೆ, ಷರತ್ತುಗಳಿಗೆ ಒಳಪಟ್ಟು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಸರ್ಕಾರ ಕೋರ್ಟ್ದಲ್ಲಿ ಕೇಸ್ ಇದೆ ಅಂತೆ ಸುಮ್ಮನೆ ಅಧಿಕಾರಿಗಳು. ನಂತರ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಅವರು ಕೂಡ ಲಂಚವನ್ನು ತಿಂತಾಯಿದ್ದಾರೆ. ಹೀಗಾಗಿ PWD ಅಧಿಕಾರಿಗಳು ನಾವೇನು ಕೇಳುತ್ತೆ, ಇಷ್ಟು ದಿವಸ ನೀವು ಏನು ಮಾಡಿದಿರಿ? ಎಷ್ಟು ಸಲ ರೈತ ಮುಖಂಡರು ಹೋರಾಟ ಮಾಡಿದರು. ಸಿದ್ದಗೌಡ ಮೋದಿಗೆ ಕೇವಲ ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡೋದು ಏನಾಗೋದಿಲ್ಲ. ಏನು ಗುರ್ಲಾಪುರ ಹೋರಾಟ ಆಯಿತು, ಆ ಹೋರಾಟದ ಹಾದಿಯಲ್ಲಿ ಹಿಡಿಬೇಕಾಗ್ತದೆ. ಈಗ DCG ಬ್ಯಾಂಕ್ದವರು 82,000 ಪ್ರತಿ ಎಕರೆಗೆ ಬೆಳೆ ಸಾಲ ಕೊಡಬೇಕು ಅಂತ ನಿಮ್ಮದು ಬೇಡಿಕೆ ಇದೆ. ಆ ಬೇಡಿಕೆ ಜೊತೆಗೆ ಇದೊಂದು ಬೇಡಿಕೆ ಇಡಲ್ಲ. ಕೃಷಿ ಭವನ ರೈತರ ಭವನ. ಅಲ್ಲಿ ರೈತರ ಸಾಮಗ್ರಿಗಳನ್ನು ಮಾರಬೇಕು, ರೈತರ ದಿನನಿತ್ಯ ಉಪಕರಣಗಳನ್ನು ಮಾಡಬೇಕು. ಅಲ್ಲಿ ಏನೂ ಇಲ್ಲ, ಮದ್ಯದ ಅಂಗಡಿಯನ್ನು ಹಾಕಿಕೊಂಡಿದ್ದಾರೆ. ಇನ್ನು ಷರತ್ತುಗಳು ಏನೇನಿರುತ್ತಂದರೆ, ಕಟ್ಟಡ ಗುತ್ತಿಗೆ ಕೊಡುವಾಗ ಕೋಲ್ಡ್ ಸ್ಟೋರೇಜ್ ಇರಬೇಕು, ಮಣ್ಣಿನ ಪರೀಕ್ಷಾ ಕೇಂದ್ರ ಇರಬೇಕು, ರೈತರಿಗೆ ವಿಶ್ರಾಂತಿ ಗೃಹ ಇರಬೇಕು, ಕೃಷಿ ಯಂತ್ರೋಪಕರಣ, ಕೃಷಿ ಪರಿಕರ ಮಾರಾಟ ಮಾಡಬೇಕು, ರೈತರ ಕೃಷಿಗೆ ಸಂಬಂಧಿಸಿದಂಥ ನಿತ್ಯ ಉಪಯೋಗಂಥ ಸಾಮಗ್ರಿಗಳು ಮಾತ್ರ ಮಾರಬೇಕಂತಿದೆ. ಆದರೆ ಇಲ್ಲಿ ಏನಾಗ್ತದೆ, ಎಲ್ಲ ಉಲ್ಟಾ ಪಲ್ಟಾ. ಬರೀ ಕೇಸ್ ಕೋರ್ಟದಲ್ಲಿದೆ ಅಂತಂದರೆ ಕೇಸನ್ನು ನೀವು ನಿಕಾಲ್ ಮಾಡೋರು ಯಾವಾಗ? ಎಲ್ಲ ಪ್ರತಿಯೊಂದೂ ಉಳಿದ ತನಕ ಕೋರ್ಟದ ಕೇಸನ್ನೇ ಇಲ್ಲ. ಇದು ಒಂದೇ ಇರೋದು ಕನ್ನಡ ಭವನ ಒಂದು ಮತ್ತು ಕೃಷಿ ಭವನ. ಕನ್ನಡಿಗರಿಗೆ ಪಾಲಾಗಬೇಕಾಗಿತ್ತು. ಯಾವುದು ಕನ್ನಡ ಭವನ ಏನು ರಾಮದೇವ್ ಹೋಟೆಲ್ ಹಿಂದ್ಗಡೆ ಇದೆ, ಅದು ಪಾಲಾಗಬೇಕಾಗಿತ್ತು. ಯಾಕಂದ್ರೆ ಎಲ್ಲ ಅವ್ರದ್ದೇ. ಯಾರೋ ನಡುವ ಟ್ರಸ್ಟ್ ಹಾಕ್ಕೊಂಡು ಕೂತು ಬಿಡೋದು ಬೋರ್ಡ್ ಹಾಕ್ಕೊಂಡು. ಅಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರು ಏನು ಮಾಡ್ತಾರೆ, ಅವರು ಸುಪದ್ರಿಗೆ ಹೋಗ್ತಾ ಇದ್ದಾರೆ. ಇದಕ್ಕೆ ರಾಜಕಾರಣಿಗಳು ಸಾಥನ್ನು ಕೊಡ್ತಾ ಇದ್ದಾರೆ. ಇದನ್ನು ಮೊದಲು ಅವರು ಬಂದ್ ಮಾಡಬೇಕು. ಇನ್ನು PWD ಅಧಿಕಾರಿಗಳು ಭಾಳ ಎಚ್ಚೆತ್ತುಕೊಂಡು ಬೇಗನೆ ಈ ಕೆಲಸವನ್ನು ಪ್ರಾರಂಭಬೇಕು. ಏನು ಲೀಸದ ಏನು ಷರತ್ತುಗಳಿದೆ, ಆ ಷರತ್ತುಗಳನ್ನೆಲ್ಲ ಉಲ್ಲಂಘನೆ ಮಾಡಿದ್ದಾರೆ ಅವರು. ಹೀಗಾಗಿ ನೀವು ಕಂಪಲ್ಸರಿಯಾಗಿ ಅಲ್ಲಿ ಕೋರ್ಟ್ದಲ್ಲಿ ಅಟೆಂಡ್ ಆಗಿ ಜಯವನ್ನು ಕೊಡಬೇಕು. ಇನ್ನು ನಾವು ಶಶಿಕಾಂತ್ ಗುರೂಜಿಯವ್ರು ಕೇಳ್ತಾರೆ, ಕೊಲ್ಲಾಪುರ ಹೋರಾದ ನಂತರ ಅತ್ಯಂತ ಮಹತ್ವದ ಹೋರಾಟ ಅಂತಂದರೆ ಇದು ಕೃಷಿ ಭವನ. ಇದನ್ನು ನೀವೇನಾದ್ರು ತೆಗೆದುಕೊಂಡ್ರೆ ನಿಮ್ಮ ಹೋರಾಟಕ್ಕೆ ಮತ್ತೊಂದು ಶಕ್ತಿ ಬರ್ತದೆ. ಅದು ಹಳ್ಳಿಗಳಿಂದ ಜನ ಬರ್ತಿರ್ತಾರೆ, ರೈತರು ಬರ್ತಾರೆ, ಅವರೆಲ್ಲಿ ಮಲಗಬೇಕು?
ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೆ ಬಂದ್ರೆ ಅಂತಂದ್ರೆ ನೀವು ನೂರಾರು ರೈತರಿಗೆ ಉಪಯೋಗ ಆಗ್ತಿತ್ತದು. ಮತ್ತು ಒಂದೇ ಸ್ಥಳದಲ್ಲಿ ಕೃಷಿ ಉತ್ಪನ್ನಗಳಿಗೆ ಬೇಕಾದಂಥ ಏನು ಸಾಮಗ್ರಿಗಳು, ಕೀಟನಾಶಕಗಳು ಎಲ್ಲ ಅಲ್ಲೇ ಸಿಗ್ತವೆ. ಅದು ಒಂದು ನೀವು ನೋಡ್ಕೋಬೇಕು. ಇನ್ನು ಚುನಾಪ ಪೂಜಾರಿ, ನೀವು ಕೂಡ ರೈತ ಮುಖಂಡರು, ನೀವೆಲ್ಲ ಒಂದಾಗಬೇಕು. ಎಲ್ಲ ರೈತರ ಮುಖಂಡರು ಒಂದಾದ್ರೆ ಮಾತ್ರ ಜಯಗಳಿಸ್ಲಿಕ್ಕೆ ಸಾಧ್ಯ ಇದೆ. ನೀವೊಂದು ಪ್ರೆಸ್ ಮೀಟ್ ಮಾಡೋರು ಎದ್ದೋಗೋರು ನಿಮ್ಮದಾಯ್ತು, ಅವರು ತಮ್ಮದೇ ಬೇಕಾ ಅಂತ ಹೋರಾಟ ಮಾಡೋರು, ಇನ್ನೊಬ್ಬರು ನಾವು ಕೂಡಿಸೋದಿಲ್ಲ, ಇನ್ನೊಬ್ಬರು ನಮ್ಮ ಹತ್ತಿರ ಬರಬಾರ್ದು, ಆಗೋದಿಲ್ಲ. ಬಾಬಾಗೌಡ ಮತ್ತು ನಂಜುಂಡಸ್ವಾಮಿ ಅವರು ಏನು ಹಾಳಾದರು, ಇಬ್ಬರು ಕೂಡ ಹೊಡೆದಾಟದಲ್ಲಿನ ನಾನು ಪವರ್ಫುಲ್ಲ, ನೀನು ಪವರ್ಫುಲ್ಲ. ಬಾಬಾಗೌಡರು 2 ಕ್ಷೇತ್ರದಲ್ಲಿ ಆಯ್ಕೆ ಹಾಕಿ ಬಂದಿದ್ದರು, ಹಿರೇವಾಡಿ ಕ್ಷೇತ್ರ ಮತ್ತು ಬೆಳಗಾವಿ ಧಾರವಾಡ ಗ್ರಾಮೀಣ. ಆದರೆ ಅದನ್ನು ಬಿಟ್ಟುಕೊಟ್ರು ಯಾರಿಗೆ? ನಂಜುಂಡಸ್ವಾಮಿ ಅವರಿಗೆ. ಧಾರವಾಡ ಗ್ರಾಮೀಣ ಅಲ್ಲಿ ಆರಿಸ್ತಂದರು. ಅವರ ಮಧ್ಯದಲ್ಲೇ ಯಾವುದೋ ಒಂದು ವಿದೇಶಿ ತಳಿಯದ ಬಗ್ಗೆ ಭಿನ್ನಾಭಿಪ್ರಾಯ ಉಂಟಾಯಿತು. ಅಲ್ಲೇ ಅವ್ರು ಹೊಡೆದ್ರು, ಸುಂದರೇಶ್ ಹೊಡೆದ್ರು. ನಂತರ ರೈತ ಮುಖಂಡರು ತುಂಡಾಗಿ ಈಗ ರೈತ ಎಲ್ಲಿದ್ದಾನೆ, ರೈತ ಸಂಘ ಎಲ್ಲಿದೆ ಅಂತ ಕೇಳುವಂಥ ಪರಿಸ್ಥಿತಿಯಲ್ಲಿ ಈಗ ಗುರೂಜಿ ಬಂದಿದ್ದಾರೆ. ಶಶಿಕಾಂತ್ ಗುರೂಜಿ ಅವ್ರ ನೇತೃತ್ವದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ದೊಡ್ಡ ನಾಯಕ ಆಗುವಂಥ ಒಂದು ಇದೆ. ಆದರೆ ಇವ್ರು ಕೊಡಿಸೋಂಗಿಲ್ಲ ಬೇರೆಯವ್ರನ್ನ. ನೀವು ಕೊಡಿಸ್ಕೋಬೇಕು, ಎಲ್ಲರನ್ನ ಕೊಡ್ಕೊಂಡು. ಸಿದ್ಧಗಡ ಮೋದಿ ಅಲ್ಲ, ಎಲ್ಲರೂ ಕೊಡ್ಕೋಬೇಕು. ಪ್ರತಿ ತಾಲೂಕಿನಲ್ಲಿ ಒಬ್ಬೊಬ್ಬರು ರೈತ ಮುಖಂಡಿದ್ದಾರೆ, ಒಬ್ಬೊಬ್ರು ಸಪ್ರೇಟ್ ಬಂದು ಡಿ ಸಿಗೆ ಮನೆಯೂ ಕೊಡ್ತಾಯಿದ್ದಾರೆ. ಅದು ಆಗಬಾರ್ದು. ಅದರಿಂದ ಶಕ್ತಿ ನಿಮಗೆ ಕೂತ ಎಲ್ಲ ರೈತರು ಒಂದಾಗಿ ಈ ಕೃಷಿ ಭವನವನ್ನು ಯಾವ ರೀತಿ ವಶಪಡಿಸ್ಬೇಕು ಅನ್ನೋದು ಕಾಗದ ಪತ್ರದಲ್ಲಿ ಅಗತ್ಯನೇ ಇಲ್ಲ. PW ಅಧಿಕಾರಿಗಳಿಗೆ 1966ರಲ್ಲಿ ನೀವೇನು ಲೀಸ್ ಕೊಟ್ಟಿದ್ರಿ, 1966ರಲ್ಲಿ ಮಾರ್ಚ್ 10 ಅದು ಲೀಸ್ ಕೊಡಪ್ಪ ಅಂತ ಕೇಳಿದ್ರೆ PW ಕೊಡತ್ತಾರಲ್ಲ. ನೀವು ರೈತ ಮುಖಂಡ ನಮಗೇನು ಕೇಳೋ ಜರೂರತ್ತೈತಿ, ಇಷ್ಟ ಷರತ್ತು ಕೊಟ್ಟುಪಟ್ಟಿದ್ದಿಲ್ಲ. ಕೋರ್ಟಲ್ಲಿ ಕೇಸ್ ಇತ್ತು, ಅದನ್ನು ವೆಕೆಂಟ್ ಮಾಡುವಂಥ ಪ್ರಯತ್ನವನ್ನು ನೀವು ಸರ್ಕಾರ ಮೇಲೆ ದವ ಹಾಕಿದಂದ್ರೆ ಬಂದೇ ಬರ್ತೈತೆ ಅದು. ಈಗ ಏನಾಗಿದೆ ಅಂದರೆ ಗಟ್ಟಿ ಧ್ವನಿ ಇಲ್ಲ, ಮತ್ತು ಗಟ್ಟಿ ಧ್ವನಿ ಮಾತಾಡೋರಿಗೆ ಬೆಂಬಲನೇ ಇಲ್ಲ. ಸಮಾಜದವ್ರು ಹಲ್ಲೆ ಮಾಡ್ತಾರೆ, ಗುಂಡಾಗಳು ಹಲ್ಲೆ ಮಾಡ್ತಾರೆ, ಪ್ರತಿಯೊಬ್ಬರು. ಸಮಾಜ ಮೌನ ಇರೋದ್ರಿಂದ ಇದಿಷ್ಟೆಲ್ಲ ಆಗಿದೆ. ನಾವ್ಯಾಕೆ ಧ್ವನಿ ಎತ್ತಾ ಇದ್ದಾರೆ? ನಾವು ರೈತರ ಪರ ಧ್ವನಿ, ಗಟ್ಟಿ ಧ್ವನಿ, ಬಡವರ ಧ್ವನಿ ನಮ್ಮದು. ಯಾರ ಧ್ವನಿ ಅಲ್ಲ, ಶ್ರೀಮಂತರ ಧ್ವನಿ ಅಲ್ಲವೇ ಅಲ್ಲ. ಹಾಗಾದ್ರೆ ಯಾವುದೋ ಒಂದು ರಾಜಕಾರಣಿ ಹಿಂಬಾಲಿಗೆ ಇಟ್ಕೊಂಡು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ನಾವು ಸಂಪಾದನೆ ಮಾಡ್ಬೋದಿತ್ತು. ಕಳೆದ 35 ವರ್ಷದಿಂದ ಈ ಫೀಲ್ಡ್ದಲ್ಲಿದ್ದೇವೆ. ಏನು ಮಾಡಿದೆ, ಏನು ದುಃಖ ಅನ್ಪಡಿಸ ನಮ್ಗೆ ಗೊತ್ತಿದೆ. ಆ ಸಮಾಜದ ಬೆಂಬಲಿಲ್ಲ, ಅಧಿಕಾರಿಗಳ ಬೆಂಬಲಿಲ್ಲ, ಭ್ರಷ್ಟ ಅಧಿಕಾರಿಗಳ ಬೆಂಬಲಿಲ್ಲ, ಚಿಂತಕರ ಬೆಂಬಲಿಲ್ಲ, ಸಮಾಜ ಮುಖಂಡರ ಬೆಂಬಲಿಲ್ಲ, ಸಂಘಟನೆಯವ್ರ ಬೆಂಬಲಿಲ್ಲ. ಮತ್ತು ಬೆಂಬಲ ಯಾರು ಕೊಡೋರು? ಆದರೂ ಕೂಡ ಅದು ಗಟ್ಟಿ ಧ್ವನಿಯಾಗಿ ನಾವು ನಿಲ್ತಾ ಇದ್ದೇವೆ. ಈ ಕೃಷಿ ಭವನ ಆದಷ್ಟು ಬೇಗ ರೈತರ ಸುಪದಿಗೆ ವಹಿಸುವಂಥ ಕೆಲಸವನ್ನು ಎಲ್ಲ ರೈತ ಮುಖಂಡರು ಮಾಡಬೇಕಂತ ರೈತರ ಪರವಾಗಿ ನಾವು ಧ್ವನಿ ಎತ್ತಾ ಇದ್ದೇವೆ. ಈ ಇನ್ನೊಂದು ಧ್ವನಿ ಇದೆ, ಏನು ರಾಜ್ಯದಲ್ಲಿರ್ತಕ್ಕಂಥ 81 ಸಕ್ಕರೆ ಫ್ಯಾಕ್ಟ್ರಿಗಳಿಗೆ ತೂಕದ ಯಂತ್ರಗಳನ್ನು ಕೂಡಿಸ್ಬೇಕಂತೇಳಿ. ಅದು ದೊಡ್ಡ ಧ್ವನಿ ಆಗಬೇಕು. ಅದು 2ನೇ ಜಯ. ಅದು ಬೆಳಗ್ಗೆ ಬಂದಾಗ ರೈತರು ಇಳಿದುಕೊಳ್ಳಲಿಕ್ಕೆ ಇಲ್ಲೊಂದು ಭವನ ನಿರ್ಮಾಣ ಇದೆ, ಅದನ್ನು ಉಪಯೋಗ ತೆಗೆದುಕೊಳ್ಳಬೇಕು. ಇನ್ನು ರೈತ ಮುಖಂಡರು ಪ್ರೆಸ್ ಮೀಟದಲ್ಲಿ ಭಾಗವಹಿಸಿದ್ರು. ಸಂಜೀವ ಡೋಂಗರಗಾಮಿ, ಮಲ್ಲಿಕಾರ್ಜುನ್ ಡೋಂಗರಗಾಮಿ, ಶೇಖರ ಅಕ್ಕನವರ, ಈರಪ್ಪ ಪಟ್ಟಿಹಾಳ, ಶಿವಲೀಲಾ ಮಿಸಾಳೆ, ಇವರೆಲ್ಲ ಕೊಡಿ. ಇವರು ಅನೇಕ ರೈತ ಮುಖಂಡರು ಕೂಡಿಸ್ಕೊಂಡು ಹೋರಾಟ ಮಾಡಿದರೆ ಜಯ ಖಂಡಿತ. ಇಲ್ಲಾಂದರೆ ನಿಮ್ದು ಯಾವುದೋ ಮನವಿಗೆ ಸರ್ಕಾರ ಸ್ಪಂದನೆ ಮಾಡೋದಿಲ್ಲ. ನೀವು ಪ್ರೆಸ್ ಮೀಟ್ ಮಾಡ್ಕೋದು ಕೊಡಬೇಕು. ಅವರು ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಾರೆ. ಸರ್ಕಾರಕ್ಕೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ನೀವು ಕೊಡಬೇಕಾಗ್ತದೆ. ನಾನು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಸಿವಾಗಲಿ. ನಮಸ್ಕಾರ.